ಜನವರಿ 14ರಂದು ನಡೆಯಲಿರುವ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಅಂಗವಾಗಿ ಇಂದು ಜೋರ್ಗಿ ಆಡಳಿತ ಕಚೇರಿಯಲ್ಲಿ ತಾಲೂಕು ದಂಡ ಅಧಿಕಾರಿಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಭೂವಿ ಸಮಾಜದ ಮುಖಂಡರು ಹಾಗೂ ಯುವಕರ ಸಮ್ಮುಖದಲ್ಲಿ ಜಯಂತಿ ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಶರಣು ಗುತ್ತೇದಾರ್, ಸೋಮಯ್ಯ ನಿದಲ್ಗಿ, ಭೀಮಾಶಂಕರ್ ಯಲಗೋಡ್, ವಕೀಲರಾದ ರವಿಚಂದ್ರ ಗುತ್ತೇದಾರ್, ದುರ್ಗಪ್ಪ ಆಂದೋಲ, ಗುಂಡು ಗುತ್ತೇದಾರ್, ನಿಂಗಣ್ಣ ನೆಲೋಗಿ, ಪಂಡಿತ್ ಮಂದೇವಾಲ್, ಅಣ್ಣಪ್ಪ ಬಂಜೇಪಲ್ಲಿ, ಲಕ್ಷ್ಮಣ್ ಯಲಗೋಡ್, ಬಲರಾಮ್ ಪವರ್, ಮಲ್ಲು ದಂಡಗುಲ್ಕರ್, ನಾಗೇಶ್ ಗುತ್ತೇದಾರ್, ಮರೆಪ್ಪ ಬಂಜೇಪಲ್ಲಿ, ಮಲ್ಲಿಕಾರ್ಜುನ್ ಶಾಖಾಪುರ್, ಬಸವರಾಜ್ ಗೌನಳ್ಳಿ, ಶ್ರೀಶೈಲ್ ಅರಳುಗುಂಡಿಗಿ ಮತ್ತು ಅನೇಕ ಸಮಾಜದ ಹಿರಿಯರು ಮತ್ತು ಯುವಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮುತ್ತು ಭುವಿ ಚಿವರ್ಗಿ. ಸ್ವಾಗತವನ್ನು ಕೋರುತ್ತಾ ಅದೇ ರೀತಿ ಇದರಲ್ಲೇ ನಾವು 26 ಜನವರಿ ಪ್ರೋಗ್ರಾಮನ್ನು ಆಚರಣೆ ಮಾಡ್ತೀವಲ್ಲ, ಅದನ್ನು ಕೂಡ ಸಲಹೆ ಸೂಚನೆ ಇದಕ್ಕೆ ಇದು 21 ನಿಜಶರಣ ಅಂಬಿಕರಾಚಾರ್ಯ ರವರ ಜಯಂತಿ 3 ಸೇರಿ ಒಂದು ಪೂರ್ವಭಾವಿ ಸಭೆಗೆ ನಾವು ಕರೆದಿದ್ದೆವು. ನಮಗೆಲ್ಲರಿಗೂ ಕೂಡ ಆಗಮಿಸೋದಕ್ಕಾಗಿ ನಮ್ಮವರ ಕಡೆಯಿಂದ, ನಮ್ಮ ತಾಲೂಕಾ ಆಫೀಸರ್ ಕಡೆಯಿಂದ ಮತ್ತು ತಾಲೂಕು ಆಡಳಿತ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಮೊದಲನೇದಾಗಿ ಸಿದ್ದರಾಮೇಶ್ವರ ಜಯಂತಿಯ ಕುರಿತು ಆ ಸಮಾಜದ ಬಾಂಧವರು ಒಂದೆರಡು ಮಾತಾಡಬೇಕು. ಏನಂತಂದರೆ ಇದರಲ್ಲಿ ಸಾಮಾನ್ಯವಾಗಿ ನಾವು ಇಲ್ಲಿ ಬಿಡು ಒಂದು ಸಾರಿ ಪ್ರತಿಯೊಬ್ಬರು ಕೂಡ ಅಧಿಕಾರಿಗಳು ನಾನು ಅವರಿವರನ್ನ ಹೋಗಲ್ಲ. ಇವತ್ತು ಯಾರು ಬಂದಿರಿ ಯಾರು ಬಿಟ್ಟರೆ ಅಂತ ಇವತ್ತು ಪ್ರಶ್ನೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಇವತ್ತು ಲೋಕಾಯುಕ್ತ ಎಲ್ಲ ಕಡೆ ಏನದ ಒಂದು ವಿಚಾರಣೆ ಇರೋದಕ್ಕೋಸ್ಕರ ನಾವು ಆ ಮ್ಯಾಟರ್ ಯಾವ ಇಲಾಖೆ ಬಂದ್ರೆ ಯಾವ ಇಲಾಖೆ ಬಂದ್ರೆ ಕೇಳಕ್ಕೋಗಿಲ್ಲ. ಬಂದಿರ್ತಾ ಇಲಾಖೆಗಳು ನಾವು ತುಂಬ ಹೃದಯದ ಸ್ವಾಗತ ಕೋರಿದ್ದೀವಿ. ನಾನು ಒತ್ತಿ ಹೇಳ್ಬೇಕಂತಂದ್ರೆ ಯಾರು ಏನು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಮತ್ತು ನಾನು ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಒತ್ತಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ನಿಮ್ಮ ಆಶಾ ಕಾರ್ಯಕರ್ತರು, ನಿಮ್ಮ ಅಂಗನವಾಡಿ ನೀವು ಪ್ರತಿ ವರ್ಷ